ಓಂ ಅತ್ಯುದ್ರಿಕ್ತ ವಿದೋಷಸ್ಸ ಕಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಪಶಕ್ತಿ ಭೋಗಫಲ ಸಂಸಾರಾತ್ಮ ದಿವ್ಯಾಕೃತಿ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶ ಆವೃತಿ ಧ್ವಾಂತ ಮೋಕ್ಷ ವಿಮೋಕ್ಷತಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಏವಂ ಪೃಥಿವ್ಯಾಂ. ಆಗ ದೇವರಲ್ಲಿ ಭಕ್ತಿ ಮಾಡದೆ ಹೋದರೆ ಎಷ್ಟು ಮೂರ್ಖ ಆಗ್ತಾರೆ. ತನಗೆ ಒಂದು ಕ್ವಾಲಿಫಿಕೇಷನ್ನು ಇಲ್ಲ, ಒಬ್ಬರಿಗಿದೆ, ಗೌರವ ಬಂತು. ತನಗಿಂತ ಜಾಸ್ತಿ ಇದೆ. ಬಿ ಎ ಎಮ್ ಎ ಎರಡು ಈಕ್ವಲ್ ಕಂಡ್ರು ಕೂಡ ಅವನು ಬಿ ಎ 2 ಅಕ್ಷರ, ಅವನಿಗೆ ಎಮ್ ಎ 2 ಅಕ್ಷರನೇ. ಎಮ್ ಎಗೆ ಎಷ್ಟು ಅರ್ಥ ಇದೆ? ಎಮ್ ಎಗೆ ಅಷ್ಟು ಅರ್ಥ ಇದೆ. ಬಿ ಎಗಿಂತ ಜಾಸ್ತಿ ಅರ್ಥ ಇದೆ. ಗೊತ್ತಾಯ್ತಾ? ಬಿ ಎ ಮಾಡಿದವನಿಗೆ ಎಮ್ ಎ ಮಾಡಿದವನು ಅಂತ ಹೇಳಕ್ಕೆ ಬರೋಲ್ಲ, ಎಮ್ ಎ ಮಾಡಿದವನಿಗೆ ಮಾಡಿದ ಹೇಳಕ್ಕೆ ಬರೋಲ್ಲ. ದೇವರ ಎಲ್ಲ ಹೆಸರುಗಳು ಕೂಡ ಉಳಿದವ್ರನ್ನೆಲ್ಲ ಮೀರಿಸಿರ್ತಕ್ಕಂಥ. ಏವಂ ಪೃಥಿವ್ಯಾಂ ರುದ್ರಾಣಾಂ ಅಂತ ಅದಾಯ್ತಲ್ಲ. ನತು ಇಂದ್ರಾತ್ ಯಮೋ ದ್ವಿಗುಣಕಾಲಂ ತಿಷ್ಠತಿ ತಸ್ಮಾತ್ ವರುಣಃ ತಸ್ಮಾತ್ ಸೋಮಃ ಇತ್ಯತ್ರ ಕಿಂಚಿನ್ಮಾನಂ ಯಚ ಸೋಮಾತ್ ದ್ವಿಗುಣಸ್ಯೈವ ಬ್ರಹ್ಮ ತಿಷ್ಠತಿ ದ್ವಿಪರಾರ್ಧಂ ತಸ್ಯ ಕಾಲಃ ಇಂದ್ರಾದಯೋ ಹಿ ಮನ್ವಂತರ ಮಾತ್ರ. ಇದು ಕಾಲದ ಬಗ್ಗೆ ಒಂದು ವಿಶೇಷ ಅಂಶನೂ ಕೊಡ್ತಾರೆ. ಎಲ್ಲರ ಕಾಲನೂ ಒಂದೇ ರೀತಿ ಇಲ್ಲ. ಕಾಲ ಕೂಡ ಏನಾಗುತ್ತೆ, ವ್ಯತ್ಯಾಸವಾಗುತ್ತೆ. ಹೇಗೆ ಇವತ್ತು ಪ್ರಾಣಿಗಳು ಕೂಡ ಎಲ್ಲ ಒಂದೇ ರೀತಿ ಬದುಕೋದಿಲ್ಲ. ಕೆಲವು ಆಯುಷ್ಯ ಭಾರಿ ವ್ಯತ್ಯಾಸ ಇದೆ. ಹದ್ದಿಗೆ ಭಾರಿ ಆಯುಷ್ಯ, ಹದ್ದು ಆಮೆ ಮೊದಲಾದವುಗಳು ಭಾಳ ದೀರ್ಘಕಾಲ ಬದುಕತ್ತೆ. ಇವು ಎತ್ತುಗಳು ಅಷ್ಟು ಸ್ಟ್ರಾಂಗ್ ಇರುತ್ತೆ, 20 ವರ್ಷದ ಮೇಲೆ ಅಷ್ಟೇ ದಿವಸ ಮುಗೀತದೆ. ಅರ್ಥ ಆಯ್ತಾ? ಯಾವುದೋ ಒಂದು ಕೋಣನ 7 ಕೋಟಿ ತೊಗೊಂಡ್ರಂತೆ ಯಾರು, ಕೋಣನೋ ಎಮ್ಮೆ 7 ಕೋಟಿ ರೂಪಾಯಿ. ಅದರ ರಿವ್ಯಾಲ್ಯೂ ಎಷ್ಟಿದೆ, ರೀಸೇಲ್ ವ್ಯಾಲ್ಯೂ ಎಷ್ಟಿರುತ್ತೆ, ಬರ್ತಾ ಬರ್ತಾ ಕಡಿಮೆ ಆಗಿಬಿಡುತ್ತೆ. ಅದು ಇವ ರತ್ನಗಳು ಹಾಗಲ್ಲ. ಯಾವಾಗ ತೊಗೊಂಡ್ರೆ ಏನಾಗುತ್ತೆ, ಅದು ರತ್ನ ಹಳೆಯದಾಗುತ್ತಲ್ಲ, ಸುವರ್ಣ ಹಾಗಲ್ಲ. ದೇವರು ಮಾತ್ರ ಅದು ಎಲ್ಲರ ಕಾಲದ ಬಗ್ಗೆ ಒಂದು ರೀತಿ ಕೊಟ್ಟಿದ್ದಾರೆ. ಆ ಕಾಲ ಬಗ್ಗೆ ಸ್ಪೆಸಿಫಿಕೇಶನ್ ಕೊಡ್ತಾರೆ. ಎಲ್ಲರಿಗೂ ಒಂದೇ ರೀತಿ ಕಾಲ ಇಲ್ಲ. ಏನದು? ನತು ಇಂದ್ರಾತ್ ಯಮಃ ತ್ರಿಗುಣ ಕಾಲಂ ತಿಷ್ಠತಿ. ಇಂದ್ರದೇವರು ಯಮಕ್ಕಿಂತ 2 ಕಾಲ ಅಷ್ಟೇ ಅಲ್ಲ, ಯಾಕೆ ಹೆಚ್ಚಿರ್ತಾರೆ ಯಮನಿಗಿಂತ. ಕೆಲಸದ್ಯುಗ ಮುಂದೆ ಕೂಡ ಬರುತ್ತದೆ. ತೈತಿರಿಯಲ್ಲಿ ಹೇಳಬೇಕಾದ್ರೆ ಎಲ್ಲರಿಗೂ ಶತಾನಂದ ಶತಾನಂದ, ಕೆಳದರಿಂದ ಮೇಲಿನವರಿಗೆ 100ರಷ್ಟು ಆನಂದ, ಅವರಿಗೆ 100ರಷ್ಟು ಆನಂದ, ಎಲ್ಲರಿಗೂ ಅದೇ ಪದ ಉಪಯೋಗಿಸ್ತಾರೆ. ಆದರೆ 100 ಚೇಂಜ್ ಮಾಡ್ತಾ ಹೋಗಬೇಕು. ಕೆಲವರಿಗೆ 100 ಅಲ್ಲ, ಕಡಿಮೆ, ಕೆಲವರಿಗೆ ಹೆಚ್ಚು. ದೇವರು ತಗೊಂಡಾಗ ಅನಂತ. ಶತಶಬ್ದಕ್ಕೆ ಏನಂತ ಅರ್ಥ ಇದೆ? ಇಷ್ಟೆಲ್ಲ ಅರ್ಥನೂ ಮಾಡ್ಬೋದು. ಇಲ್ಲೂ ಕೂಡ ಹಾಗೆ ಮಾಡ್ತಾರೆ. ಬರೀ 2ರಷ್ಟು ಅಂತ ಹೇಳಿದ್ದಾರೆ, 2ರಷ್ಟು ಅಂತ ಅಲ್ಲ. ಕೆಲವರಿಗೆ ಕಡಿಮೆ ಇದೆ, ಕೆಲವರಿಗೆ ಹೆಚ್ಚಿದೆ, ಕೆಲವರಿಗೆ ಭಾರಿ ಹೆಚ್ಚಿದೆ. ದೇವರಿಗೆ ಕಾಲ ಲೆಕ್ಕ ಹಾಕಬಾರ್ದು. ದೇವರಿಗೆ ಕಾಲ ನಿಯಾಮಕನಾದ್ದರಿಂದ ಕಾಲ ಲೆಕ್ಕ ದೇವರಿಗೆ ಹಾಕಬಾರ್ದು. ದ್ವಿಗುಣ ಕಾಲಂ ತಿಷ್ಠತಿ. ಬೇರೆಯವರಂತ ಅರ್ಥ ಮಾಡಿದ್ದಾರೆ, ಸರಿಯಲ್ಲ ಅಂತ ಖಂಡನೆ ಮಾಡ್ತಾರೆ. ಅದು ಪರಮತ ವಿಮರ್ಶೆ ಇದೆ. ವರುಣಃ ತಸ್ಮಾತ್ ಸೋಮಃ ಇತ್ಯತ್ರ ಕಿಂಚಿನ್ಮಾನಂ. ಅದೇ ರೀತಿಯೇ ವರುಣಾಗಿಲ್ಲ ಮಾಡಕ್ಕೆ ಹೋಗಬಾರ್ದು. ಅರ್ಥ 2, 3 ಅಂತ ಮಾಡಬಾರ್ದು ಅಂತ ಅರ್ಥ. ಕಾಲ ವೇರಿಯೇಷನ್ ಮಾಡಬಾರ್ದು ಅಂತಲ್ಲ, 2, 3 ಆ ರೀತಿ ಮಾಡಬಾರ್ದು. ಯಾಕೆ? ನಚ ಸೋಮಾತ್ ದ್ವಿಗುಣಮೇವ ಬ್ರಹ್ಮ ತಿಷ್ಠತಿ. ಚಂದ್ರನಿಗಿಂತ ಡಬಲ್ ಅಷ್ಟೇ ಬ್ರಹ್ಮದೇವರ ಕಾಲ ಅಲ್ಲ. ಬ್ರಹ್ಮದೇವರ ಕಾಲ ಪರಕಾಲ. ಆ ಕಾಲದಷ್ಟು ಯಾರು ಇರೋಕ್ಕೆ ಸಾಧ್ಯ, ದೊಡ್ಡದು ಪರಕಾಲ. ನಚ ವಸೂನಾಂ ಪೂರ್ವೋ ದೇಶೋ ರುದ್ರಾಣಾಂ ದಕ್ಷಿಣಃ ಆದಿತ್ಯಾನಾಂ ಪಶ್ಚಿಮಃ ಮರುತಾಂ ಉತ್ತರ ಏವ ನಾಣ್ಯತ್ರ ಇತ್ಯತ್ರ ಪ್ರಮಾಣಮಸ್ತಿ. ಇದು ಹಾಗೇನೆ ಸ್ವಾರಸ್ಯ. ನಾವು ಹೇಳ್ತೇವೆ ಒಬ್ಬೊಬ್ಬ ದಿಕ್ಕಿಗೆ ಒಬ್ಬರು ಅಭಿಮಾನಿ ದೇವತೆಗಳಿದ್ದಾರೆ, ಇಂದ್ರಾಗ್ನಿ ಹೇಳ್ತೇವೆ. ಆದರೆ ಕೆಲವರಿಗೆ ಆ ದಿಕ್ಕೋದ ಆ ದಿಕ್ಕಷ್ಟೇ. ಈಶಾನ ಹಾಗಲ್ಲ, ಇವರೆಲ್ಲರ ಮೇಲೆ ಈಶಾನ ಇದ್ದಾರೆ ಮತ್ತು ಎಲ್ಲರ ಮೇಲೆ ಇದ್ದಾರೆ. ಲಿಮಿಟ್ ಮಾಡಬಾರ್ದು ಅವ್ರನ್ನ. ಗ್ರಹಗಳಲ್ಲೂ ಹಾಗೇನೆ. ಆದಿತ್ಯ ಅಂತ ಹೇಳಬೇಕಾದ್ರೆ ಗುರು ಭಾರಿ ದೊಡ್ಡ ಗ್ರಹ, ಗುರು ದೇವತೆಯಾಗೂ ಭಾರಿ ದೊಡ್ಡ ಗ್ರಹ, ಸೈಜಲ್ಲೂ ಭಾರಿ ದೊಡ್ಡ. ಅದಕ್ಕೆ ಗುರು ಅಂತ ಅವ್ರು ಇದಕ್ಕೆ ಕರೀಲಿಲ್ಲ. ಅಷ್ಟಾಮಿಲಿ ಗುರು ಅಂತ ಕರೆದಿದ್ದು ದೊಡ್ಡ ಗ್ರಹ ಮಾರ್ತದೊಳಗೆ. ನಾವು ಕರೆಯೋದು ಬೃಹಸ್ಪತ್ಯಾಚಾರ್ಯ ಅಭಿಮಾನಿ ದೇವತೆಗಳು ಅಂತ ಕರೆಯೋದು. ಆದರೆ ನಾವು ಸಾಮಾನ್ಯವಾಗಿ ಯಾವುದಕ್ಕೆ ಮಹತ್ವ ಕೊಡ್ತೇವೆ? ಸೂರ್ಯ ಅಂತ ಹೇಳಿಬಿಡ್ತೇವೆ. ಗುರುದಯ ಓದೋದೇ ಇಲ್ಲ. ಗುರು ಅಸ್ತ ಗುರು ಅಕ್ಕ ಯಾವುದೋ ಕಾರ್ಯಕ್ಕೆ ಬೇಕಷ್ಟೇ. ಸೂರ್ಯೋದಯ ಪ್ರತಿನಿತ್ಯ ಆಗಬೇಕು. ತಾರತಮ್ಯದಲ್ಲಿ ದೊಡ್ಡವರು ಯಾರು? ಗುರುನೇ ದೊಡ್ಡ. ಅರ್ಥ ಆಯ್ತಾ? ಏನೋ ಮಾಡ್ಲಿಕ್ಕೆ ಹೋಗ್ತಾರೆ, ಗಣೇಶ ಪೂಜೆ ಶುರು ಮಾಡಿಬಿಡ್ತಾರೆ. ಗಣೇಶ ಶ್ರೇಷ್ಠನೋ ಅನಂತ ಪೂಜೆ ಮಾಡಬೇಕು, ಗಣೇಶನ ಪೂಜೆ ಮಾಡಿದರೆ ಯಾಕೆ ಅಂತ ಸ್ಥಾನ. ಇದು ಶ್ರೇಷ್ಠತ್ವ ಪ್ರಶ್ನೆ ಅಲ್ಲ. ಅಲ್ಲಿ ಮೊದಲೊಂದು ಶ್ರೇಷ್ಠ ಆಗಬೇಕಾಗಿಲ್ಲ. ದೇವರಿಗೆ ಏನು ಹೇಳಿದರೂ ಶ್ರೇಷ್ಠ ಅಂತ ಅರ್ಥನೇ ಬರಬೇಕು, ಬೇರೆ ಅರ್ಥ ಮಾಡಬಾರದು. ಅಚ ವಸೂನಾಂ ಪೂರ್ವೋ ದೇಶೋ ರುದ್ರಾಣಾಂ ದಕ್ಷಿಣ ಏವ ವಿಕಾಸ್ ದೇಶ ಇದೆ ಅವರಿಗೆ. ಅದಕ್ಕೆ ತತ್ಪಕ್ಷೆ ರುದ್ರೈ ಸಹ ಇಂದ್ರಸ್ಯ ದಕ್ಷಿಣತ್ವ ಪ್ರಾಪ್ತೇಶ್ಚ ನ
ಚ ಇಂದ್ರ ಶಬ್ದೇನ ವಾಯು ತೈರ್ಗೃಹೀತಃ. ಕೆಲವೊಮ್ಮೆ ಇಂದ್ರದೇವ್ರ ಮೇಲೆ ಭಾಳ ಹೇಳಿಬಿಟ್ಟಾಗ ಈ ಇಂದ್ರ ಅಲ್ಲ ಅವರು, ವಾಯುದೇವರ ಇಂದ್ರ. ಇನ್ನೂ ಹೆಚ್ಚು ಹೇಳಿದರೆ ಇಂದ್ರ ಅಂದರೆ ಯಜ್ಞನಾಮಕ ಇಂದ್ರ, ಹೈಯೆಸ್ಟ್ ಇಂದ್ರ. ಯಾರ ಬಗ್ಗೆ ಮಾತಾಡ್ತಾರೆ ನೋಡಿಬಿಟ್ಟು ಅರ್ಥ ಚೇಂಜ್ ಮಾಡಬೇಕು ಅದನ್ನು. ಆತ ಇಂದ್ರಾದೇವ್ ಪಂಚಾಯತ್ ಪ್ರೆಸಿಡೆಂಟ್. ಆ ಪ್ರೆಸಿಡೆಂಟ್ ಪದ ಇದಕ್ಕೆ ಪಂಚಾಯತ್ ಪ್ರೆಸಿಡೆಂಟ್ ಅಷ್ಟೇ, ಎಲ್ಲಿದೆ ಸರ್ರ ಅಂತ ಕೆಳಗೆ ಬಿಡ್ತಾರೆ, ಗೊತ್ತಾಯ್ತಾ? ಕೆಲವಕ್ಕೆಲ್ಲ ಪ್ರೆಸಿಡೆಂಟ್. ಅದು ರಾಷ್ಟ್ರಪತಿ ಆ ಪದ ಎಷ್ಟಿದೆ? ಅದು ಪಂಚಾಯತ್ ಪ್ರೆಸಿಡೆಂಟ್ ದೊಡ್ಡ ಪದ, ಪಂಚಾಯತ್ ಪ್ರೆಸಿಡೆಂಟ್ ದೊಡ್ಡ ಪದ ಇದೆ. ಆ ದೊಡ್ಡ ಪದ ಹಾಕಿದಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಯೋಗ್ಯತೆ, ಗೊತ್ತಾಯ್ತಾ? ಸಣ್ಣ ಪಂಚಾಯತ್ ಪ್ರೆಸಿಡೆಂಟ್ ಇನ್ನೂ ತಗೊಳ್ಬಿಟ್ರೆ ಇದು ಚಿಕ್ಕ ಪದ, ರಾಷ್ಟ್ರಪತಿ ಹೈಯೆಸ್ಟ್ ಆಗಿರೋ ಪದ. ಆದ್ದರಿಂದ ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಆಚಾರ್ಯರು ಅಂದರೆ, ಶಬ್ದಗಳ ಯಾರು ಹೇಳುತ್ತೆ ಅನ್ನೋದ್ರ ಮೇಲೆ ಅರ್ಥ ಹೇಳಬೇಕೆ ಹೊರತು ಸುಮ್ಮನೆ ನೀವು ತಲೆ ತೊಯ್ತಾಗ ಅರ್ಥ ಮಾಡಿಕೊಡ್ದು ಅಂತ ಹೇಳ್ತಾರೆ. ಇಷ್ಟು ಮಾಡಿದರೆ ತಲೆ ತೊಯ್ತದ ಅರ್ಥನೇ ಮಾಡೋ ಅಭ್ಯಾಸನೇ ಜಾಸ್ತಿ ಬಂದಿರೋದು. ಇಂದ್ರಸ್ಯ ಮುಂದೆ ಆತ ಇಂದ್ರಾದೇವ ಇಂದ್ರಸ್ಯ ದ್ವಿಗುಣ ಕಾಲತ್ವ ಇದು ವಿರೋಧ. ಇಂದ್ರ ಇಂದ್ರ ಅಂತ ಎರಡು ಸರ್ತಿ ಹೇಳ್ತಾರೆ. ಒಬ್ಬ ಇಂದ್ರ ಈ ಇಂದ್ರ, ಇನ್ನೊಬ್ಬ ಇಂದ್ರ ವಾಯುದೇವರ ಇಂದ್ರ. ಆದ್ದರಿಂದ ಇಂದ್ರಾತ್ ಇಂದ್ರಾತ್ ಅಂತ ಕರೆದಾಗ ಪರಿಮಾಣ ಹೆಚ್ಚು ಕಡಿಮೆ ಮಾಡಿದ್ದಕ್ಕೆ ಕಾರಣ ಏನಂದರೆ ಈ ಇಂದ್ರ ಬೇರೆ ಆ ಇಂದ್ರ ಬೇರೆ. 14 ಇಂದ್ರರು ಬರ್ತಾರೆ, ವಾಯುದೇವರು 14 ವಾಯುದೇವರೇ ಇದ್ದಾರೆ. ಯಾರು ದೊಡ್ಡವರಾದ್ರೆ ಈಗ? ವಾಯುದೇವರು ಭಾಳ ದೊಡ್ಡವರಾದರು. ಇಂದ್ರ ಅಂತ ಹೆಸರಿದೆ ಅವರಿಗೆ. ಇದೆಲ್ಲ ಉಳಿದವರಿಗೆ ಗೊತ್ತಾಗಲಿಲ್ಲ. ಇಂದ್ರ ಸೂಕ್ತಗಳು ಋಗ್ವೇದದಲ್ಲಿ ಭಾರಿ ಇರೋದ್ರಿಂದ ವೇದಿಕ್ ಗಾಡ್ ಅಂದರೆ ಇಂದ್ರ, ಪೌರಾಣಿಕ್ ಗಾಡ್ ವಿಷ್ಣು, ಈ ರೀತಿ ಶುರು ಮಾಡಿಬಿಟ್ರು. ಅಲ್ಲ, ಎಲ್ಲದಕ್ಕೂ ವಿಷ್ಣುವಿನೇ ಪ್ರಧಾನ. ಆ ಇಂದ್ರ ಎಲ್ಲ ಹೆಸರು ದೇವ್ರನ್ನ ಹೇಳುತ್ತೆ. ಒಂದು ಇಂದ್ರ ಅಂತ ಹೆಸರೇ ಇದೆ ದೇವರಿಗೆ, ಯಜ್ಞನಾಮಕ ಇಂದ್ರ ಅಂತಲೇ ಇರೋದ್ರಿಂದ ಸಂಶಯ ಇಲ್ಲ. ಅದೆಲ್ಲ ಗೊತ್ತಿಲ್ಲ ಅವರಿಗೆ. ಅವ್ರೇನು ಮಾಡಿದರು? ತಮ್ಮ ಏನು ಲಿಮಿಟೇಷನ್ ಅದನ್ನೇ ಮಾಡಿದರು. ಭಾಷ್ಯಾರ್ಥ ಅದು ಮುಗೀತು. ಅದಾದಮೇಲೆ ಒಂದು ವಿಷಯ ನಾಳೆ ಉದೇತಿ ಪೂರ್ವ ಸೂರ್ಯೋ ನಿಮ್ರೋಚಿತ ಪಶ್ಚಿಮೆ ಏವಂ ನೇಮ ಉದ್ದಿಷ್ಟೋ ಬ್ರಹ್ಮಣ ವಿಷ್ಣುಚೋದನ. ಅದಿಷ್ಟು ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ.